ಬದುಕ್ತೀವಿ. ಅದ್ರ ಬದುಕಬೇಕಾದ್ರೆ ಬೇರೆ ಪ್ರಾಣಿಗಳು ಬದುಕಬೇಕಾದ್ರೆ ತಾವು ನಿಸರ್ಗಕ್ಕೆ ಏನು ಹಾರ ಮಾಡಲ್ಲ. ಬಟ್ ಮನುಷ್ಯ ಏನಂದ್ರೆ ದಿನನಿತ್ಯ ಮುಂಜಾನೆ ಸಂಜೆ ತನಕ ಏನೋ ಒಂದು ನುಕ್ಸಾನ್ ಮಾಡಿ ಮಾಡಿ ಬದುಕಬೇಕು. ಆ ಸಾಬೂನ್ ಬಳಸ್ತೀನಿ, ಆ ಸಾಬೂನ್ ನಮ್ ಕೈನಾಗಿಂದ ಸೂಕ್ಷ್ಮಾಣು ಜೀವಿ ಅದ್ರ ಮೇಲೆ ಕೂಡ್ತಾವ. ಆ ಸಾಬೂನ್ ನೀವು ಬಳಸಿದ್ರೆ ಅಂದ್ರೆ ನಿಮ್ಗೆ ಆ ಸೂಕ್ಷ್ಮಾಣು ಜೀವಿ ಬರ್ತಾವ ಅಂತ ಹೇಳ್ತದೆ. ಸಾಬೂನ್ ಏನಕ್ಕೆ ಬಳಸಕತ್ತೀರಿ ನೀವು? ಅವ್ ಸಾಯಬೇಕು ಅಂತೇಳಿ. ಅವ್ ಸಾಯಂತ ಸೂಕ್ಷ್ಮಾಣು ಜೀವಿ ಸಾಬೂನ್ ಮೇಲೆ ಬದುಕ್ತಾವ ಅಂತಂದ್ರೆ ಸಾಬೂನ್ ಬಳಸ್ದೇವತ್ತಂದ್ರೆ ನಾವು ಹುಚ್ಚಿರ್ದೇಶ ಶಾಣೆದ್ದು. ಅವಾಗ ಸ್ಕಿನ್ ನಾನು ಬೆವರು ಹೊರಗೆ ಬರ್ತದಂದ್ರೆ ಹೊರಗಿದ್ದು ಒಳಗೆ ಹೋಗ್ತಿರ್ಬೇಕು. ಆ ಒಳಗೆ ಏನ್ ಹೋಗ್ತಿರ್ಲ ಹೋಗ್ಬೇಕಂದ್ರೆ ನಾವು ಒಳ್ಳೇದು ಹೋಗ್ಬೇಕಾ ಕೆಟ್ಟದ್ದು ಹೋಗ್ಬೇಕು ಅನ್ನೋದು ವಿಚಾರ ಮಾಡ್ರಿ. ಬಟ್ ಆ ಸಾಬೂನು ಬಳಸ್ಬೇಕಂದ್ರೆ ಇದ್ರೊಳಗೆ ಏನಿಲ್ಲ ಎಂದ್ರೆ ಕೇಳಿದ್ವಿ ನಾವು. ರೊಕ್ಕ ಇರ್ಬೋದು, ಆರೋಗ್ಯ ಸಿಗಂಗಿಲ್ಲ. ಎಷ್ಟು ಮಂದಿ ಮಾಯನ ಎಲ್ಲಿ ತಗೊಂಡು ಬ್ರಷ್ ಮಾಡ್ಬೋದು ಅಂತೀರಿ, ಜಾಪುಳ ಎಲ್ಲಿ ತಗೊಂಡು ಬ್ರಷ್ ಮಾಡ್ಬೋದು, ಹಲ್ಗಾನಿ ಬರಲ್ಲ, ದಂಡ ಹಲ್ಗಾನಿ ಪ್ರಾಬ್ಲಮ್ ಇದ್ದ ಕಮ್ಮಿ ಆಗಿದ್ದು ಉದಾಹರಣೆ ಅದಾವ. ಏನ್ ಎಲ್ಲಿ ಹೋಗ್ಲೇವಲ್ರಿ, ಇದು ಚಟ್ನಿ ಮಾಡಿ ಊಟ ಮಾಡ್ರೆ ನಮ್ ಎಲ್ರಿಗೂ ಸ್ಟ್ರಾಂಗ್ ಆಗ್ತಾವ. ಮಂಗರವಳೆ ಅಂತಾರೆ ಹೆಸರು, ಮಂಗರವಳೆ ಹುಡುಕ್ರಿ ಗೂಗಲ್ದಾಗ, ಬೋನ್ ಎಲ್ಲ ಸ್ಟ್ರಾಂಗ್ ಆಗ್ತಾವ. ಇದು ಜೂನ್ 5 ಪರಿಸರ ದಿನಾಚರಣೆ ಆಚರಿಸ್ತೀವಿ. ಇದು ಸಾಂಕೇತಿಕ ಅಷ್ಟೇ. ಪರಿಸರ ಯಾಕೆ ರಕ್ಷಣೆ ಮಾಡಬೇಕು, ಏನಾಗ್ತದ ಅಲ್ಲಿಂದ ರಕ್ಷಣೆ ಮಾಡ್ಲಿಂದ ಆಗ್ಲಿಂದ ಏನಾಗ್ತದ ಅಂತಂದಾಗ ನಾವು ಬಹಳ ಸಲ ವಿಚಾರ ಮಾಡ್ತೀವಿ. ಇದು ಯಾರ್ದೋ ಕೆಲ್ಸದ ಏನೋ ಮಾಡ್ತಾರ ಅಂತೇಳಿ. ಆದ್ರೆ ಇಡೀ ಮನುಷ್ಯನೂ ಈ ಪರಿಸರದ ಒಂದು ಭಾಗ. ಪ್ರಾಣಿ ಪಕ್ಷಿ ಬೇರೆ ಬೇರೆ ಇರೋಲ್ಲ, ಹಂಗೆಲ್ಲ ನಾವು ಬದುಕ್ತೀವಿ. ಆದ್ರೆ ಬದುಕಬೇಕಾದ್ರೆ ಬೇರೆ ಪ್ರಾಣಿಗಳು ಬದುಕಬೇಕಾದ್ರೆ ತಾವು ನಿಸರ್ಗಕ್ಕೆ ಏನು ಹಾರ ಮಾಡಲ್ಲ. ಬಟ್ ಮನುಷ್ಯ ಏನಂದ್ರೆ ದಿನನಿತ್ಯ ಮುಂಜಾನೆ ಸಂಜೆ ತನಕ ಏನೋ ಒಂದು ನುಕ್ಸಾನ್ ಮಾಡಿ ಮಾಡಿ ಬದುಕಬೇಕು. ಆದ್ರೂ ನಾವು ಅಂತೇಳಿ ಮನುಷ್ಯ ಬಹಳ ಬುದ್ಧಿವಂತ ಜೀವಿ ಅಂತ. ಬೇರೆ ನೀವು ನೋಡ್ರಿ, ಗುಬ್ಬಿ ಗೀಜ್ದಾವೆಲ್ಲ ಗೂಡು ಕಟ್ತಾವ. ಅವೆಷ್ಟು ಚಲೋ ಗೂಡು ಕಟ್ತಾವಪ್ಪ ಅಂತಂದ್ರ ಅವು ಪರಿಸರಕ್ಕೂ ನುಕ್ಸಾನ್ ಆಗಲ್ಲ, ನಿಮ್ಗೆ ನೋಡಕ್ಕೂ ಚಲೋ ಇರ್ತಾವ. ಅದೇ ಮನುಷ್ಯ ಮನೆ ಕಟ್ತೀವಿ ಹೆಂಗಂದ್ರೆ ಇಡೀ ಪರಿಸರ ನುಕ್ಸಾನ್ ಮಾಡ್ತೀವಿ. ಹಂಗ ವಿಚಾರ ಮಾಡ್ಕೊತ ಹೋದಾಗ ನಾವ್ ಏನ್ ಮಾಡ್ಬೋದು ದಿನನಿತ್ಯ ಬೇರೆ ಬೇರೆ ಕಡೆ ಹೋಗ್ತೀವಿ, ಹೇಳ್ತೀವಿ ಗಿಡ ಕಟ್ ಮಾಡಬಾರ್ದ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡಬಾರ್ದು, ಇಂಡಸ್ಟ್ರಿ ಹೆಚ್ಚಿಗಾಗತ್ತದ, ಪೊಲ್ಯೂಷನ್ ಹಂಗಾಗ್ತದ ಅಂತೇಳಿ. ಆದ್ರ ಇವೆಲ್ಲ ದೊಡ್ಡ ದೊಡ್ಡ ಆದ್ರೆ ನಾವು ದಿನನಿತ್ಯದಾಗ ಏನ್ ಮಾಡ್ಬೋದು, ನಮ್ಮಿಂದ ಪರಿಸರಕ್ಕೆ ಏನ್ ಲಾಸ್ ಆಗತ್ತದ ಅಂತ ವಿಚಾರ ಮಾಡ್ಕೊತ ಹೋಗಾರ. ಆಮೇಲೆ ಇನ್ನೊಂದ್ರೆ ನಿರಂತರವಾಗಿ ನಡಿಬೇಕು. ಇವತ್ತು ಜೂನ್ 5 ಸಾಂಕೇತಿಕವಾಗಿ ಅಷ್ಟೇ ಆಗ್ತಿರ್ತಾರೆ. ಇದು ನೆಕ್ಸ್ಟ್ 1 ವರ್ಷ ಅಂತ ನಾವು ಏನೇನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಅಂತೇಳಿ ವಿಚಾರ ಮಾಡ್ಕೊತ ಹೋಗ್ಬೇಕಾಗ್ತದೆ. ಆದ್ರೆ ಈ ಪರಿಸರ ನುಕ್ಸಾನ್ ನಮ್ಗೆ ಹೆಂಗ್ ಆಗ್ತದಂದ್ರೆ 2 ಕಪ್ಪಿಗಳು ತಿಳ್ಕೊರಿ. 2 ಕಪ್ಪಿ, ಒಂದ್ ಕಪ್ಪಿಗೆ ತಣ್ಣೀರ್ದಾಗ ಇಟ್ಟಾರ, ತಣ್ಣೀರ್ ಒಲಿ ಮೇಲೆ ಇಟ್ಟಾರ, ಕಾಸಕ್ ಇಟ್ಟಾರ. ಆ ಕಪ್ಪಿಗೆ ಏನಾಗ್ತದ, ತಣ್ಣೀರ್ದಾಗ ಮಜಾ ಮಾಡ್ತಿರ್ತದ, ನೀರ್ ಸ್ವಲ್ಪ ಬೆಚ್ಚಗಾಗ್ತದ, ಅದಕ್ಕೆ ಹಾಯ್ ಅನಿಸ್ತದ, ಆರಾಮದಲ್ಲಪ್ಪ ನೀರ್ ಬೆಚ್ಚಗಾಗತ್ತದ ಅಂತೇಳಿ. ಯಾವಾಗ ಕುದ್ದು ನೀರ್ ಕುಡಿತದ, ನೀರ ಕಪ್ಪಿ ಬೆಂದ್ ಹೋಗ್ತದ, ನಮ್ಗೆ ಗೊತ್ತಾಗಂಗಿಲ್ಲ. ಆ ಕಪ್ಪಿಗೆ ಗೊತ್ತಾಗಲ್ಲ ಬೆಂದ್ ಹೋಗತ್ತೆ ಅಂತೇಳಿ ಖುಷಿದಾಗ ಆರಾಮ್ ಇರ್ತದ. ಅದೇ ನೀವು ಸುಡಾ ನೀರಾಗ ಒಮ್ಮೆಲೆ ಕಪ್ಪಿಗೆ ಹಾಕ್ರಿ, ಅವಾಗ ಏನಾಗ್ತದೆ ಜಿಗಿ ಟ್ರೈ ಮಾಡ್ತದ. ಆದ್ರೆ ಇನ್ ನಮ್ಗೇನಾಗುತ್ತೆ, ನಾವು ಪರಿಸರ ನೀವು ಒಮ್ಮಿಗೆ ನುಕ್ಸಾನ್ ಆಗ್ತಿತ್ತು ತಿಳ್ಕೊಂಡು ನಾವು ಬೆಂಕಿ ಹತ್ತಿತ್ತಂದ್ರೆ ಗೊತ್ತಾಗ್ತದೆ ನಮಗ ಇದು ನುಕ್ಸಾನ್ ಅದಪ್ಪ, ಗಿಡ ಕಡೆಗೆ ಒಮ್ಮಿಗೆ ನುಕ್ಸಾನ್ ಆಗ್ತದೆ, ನಾವ್ ಏನೋ ಮಾಡ್ಬೇಕು ಅಂತೇಳಿ. ಆದ್ರೆ ಇವೆಲ್ಲ ಹೆಂಗದ ಅಂದ್ರೆ ನಮ್ ತಣ್ಣೀರಾಗ ಇಟ್ಟಾರ, ಕೆಳಗೆ ಬೆಂಕಿ ಹಚ್ಚಾರ, ಗೊತ್ತಾಗಲ್ಲ ನಮ್ಗೆ ಹಾಯ್ ಅನ್ಸುತ್ತೆ, ಖುಷಿ ಕೊಡುತ್ತೆ ನಮ್ಗೆ ಇವೆಲ್ಲ. ನಾವೇನ್ ಬಳಸಿರ್ತೇವೆ ದಿನನಿತ್ಯ ವಸ್ತು ನಮ್ಗೆ ಆ ಖುಷಿ ಕೊಡುತ್ತೆ. ಆ ಖುಷಿದಾಗ ನಾವು ಮಜಾ ಮಾಡಿದ್ವಿ, ಆರಾಮಿದ್ದ ಅಂತೇಳಿ. ಬಟ್ ಆರಾಮಿಲ್ರಿ. ಇನ್ನು ಎಲ್ಲರೂ ಗೊತ್ತಿಲ್ಲ ವಿಜ್ಞಾನ ಎಲ್ಲರೂ ವಿಜ್ಞಾನ ಅರ್ಧ ವಿಜ್ಞಾನ ವಿದ್ಯಾರ್ಥಿಗಳು ಇರ್ಬೇಕು. ಹಿಸ್ಟ್ರಿ ಓದಿರೋದು ಪ್ರೈಮರಿ ಸ್ಕೂಲ್ನಾಗ ವಿಜ್ಞಾನ ಓದಿರ್ತೀರಿ. ತಲೆ ಒಳಗೆ ಕೊಬ್ಬರಿನೇ ಹಚ್ಕೊತೀವಿ. ಯಾಕೆ ಹಚ್ಕೊತೀವಿ? ಕೂದಲು ಚಲೋ ಇರ್ತದೆ, ತಲೆ ತಂಪ್ ಇರ್ತದೆ, ಕೊಬ್ಬರಿ ತಲೆಯಲ್ಲಿ ಒಳಗೆ ಹೋಗ್ತದೆ. ಕೊಬ್ಬರಿನಿ ತಲೆ ಒಳಗೆ ಹೋಗ್ತದೆ ಎಲ್ಲರಿಗೂ ಗೊತ್ತದ. ಅದು ಗೊತ್ತಿದ್ದು ನಾವು ಮಧ್ಯಾಹ್ನ ಮಕ್ಕಳೇ ಮುಂದಿನ ಶಾಂಪೂ ಬಳಸ್ತೇವೆ. ಶಾಂಪೂ ಕೆಮಿಕಲ್ಸ್ ಅದಾವ. ಆ ಕೆಮಿಕಲ್ಸ್ ನಮ್ಗೆ ನುಕ್ಸಾನ್ ಮಾಡ್ತಾವ, ನಮ್ಮ ಬಾಡಿ ಹಾರ್ಮ್ಫುಲ್ ಅದಾವ, ಕ್ಯಾನ್ಸರ್ ಬರಂತ ಕೆಮಿಕಲ್ಸ್ ಅದಾವ. ಅದು ಗೊತ್ತಾಗಲ್ಲ, ಇದು ಕ್ಯಾನ್ಸರ್ ಕೆಮಿಕಲ್ ಒಳಗೆ ಹೋಗ್ತದಪ್ಪ, ನಾವು ಬಳಸಬಾರ್ದು ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ವಿಜ್ಞಾನ ಓದಕತ್ತೀವಿ, ಅಜ್ಞಾನ ಇದ್ದಾಗ ಹೋಗ್ತಾರೆ. ಅಂದ್ರೆ ವಿಜ್ಞಾನ ಬರೀ ಓದಕ್ಕೆ ಇಟ್ಕೊಳ್ಳೋದಲ್ಲ, ಓದಿದ್ದನ್ನು ನಾವು ದಿನನಿತ್ಯ ಹೆಂಗ್ ಬಳಸ್ತೀವಿ ನಮ್ಗೆ ಗೊತ್ತಾಯ್ತು. ಏನು ಪ್ರೈಮರಿ ಸ್ಕೂಲ್ನಾಗ ಗೊತ್ತಾಯ್ತು, ತಲೆಯಾಗ ಹಚ್ಕೊಂಡ್ರೆ ತಲೆ ಒಳಗೆ ಹೋಗ್ತದಪ್ಪ, ಪೂರ ಪೋರಸ್ ಅದಾವ, ಚರ್ಮ ಬೆವರು ಬರ್ತದೆ ಹೊರಗೆ. ಯಾವಾಗ ಸ್ಕಿನ್ ಬೆವರು ಹೊರಗೆ ಬರ್ತದೆ ಅಂದ್ರೆ ಹೊರಗಿದ್ದು ಒಳಗೆ ಹೋಗ್ತಿರ್ಬೇಕು. ಆ ಒಳಗೆ ಏನ್ ಹೋಗ್ತಿರ್ಲ ಹೋಗ್ಬೇಕಂದ್ರೆ ನಾವು ಒಳ್ಳೇದು ಹೋಗ್ಬೇಕಾ ಕೆಟ್ಟದ್ದು ಹೋಗ್ಬೇಕು ಅನ್ನೋದು ವಿಚಾರ ಮಾಡ್ರಿ. ಈಗ ನೀವೇನಾದ್ರೆ ಇವತ್ತು ಮುಂಜಾನೆ ಎದ್ದುಕೊಳ್ಳಿ ಎಲ್ಲರೂ ಲೈಫ್ ಬಾಯ್, ಸಂಪು, ಸೋಪ್ ಬಳಸಿರ್ತೀರಿ. ಆ ಬಳಸಬೇಕಾದ್ರೆ ಆ ಸಾಬೂನ ಏನೇನು ವಿಚಾರ ಮಾಡ್ಬೇಕಲ್ಲ. ಈಗ ಎಲ್ಲರೂ ಕೇಳ್ತೀರಿ ಸೇರ್ ತಿನ್ಬೇಕ್ರಿ, ದಿನ ಚಲೋ ಅದ, ಬಾಳಿಕೆ ತಿನ್ಬೇಕ್ರಿ ಚಲೋ ಅದ, ಅದ್ರಾಗ ಏನದ ರೀ, ಬಾಳಿಕೆ ತಿಂದ್ರೆ ಏನಾಗ್ತದ, ಸೇರ್ ತಿಂದ್ರೆ ಏನಾಗ್ತದ, ಮೂಸಂಬಿ ತಿಂದ್ರೆ ಏನಾಗ್ತದ, ಹಿಂಗೆಲ್ಲ ಕೇಳ್ತೇವೆ. ಬಟ್ ಆ ಸಾಬೂನು ಬಳಸಬೇಕಂದ್ರೆ ಇದ್ರೊಳಗ ಏನೇನು ಎಂದ್ರೆ ಕೇಳಿದೇವ್ ನಾವು. ಆ ಸಾಬೂನು ಬಳಸಿದ್ರೆ ನಮ್ಗೆ ಏನಾಗ್ತದ ಅನ್ನೋದಂದ್ರೆ ವಿಚಾರ ಮಾಡಿದೇವ್ ನಾವು. ಸೊ ಆ ಸಾಬೂನು ಬಳಸಕ್ ನಾವು ದೊಡ್ಡ ಮಾತಾಡ್ತೇವೆ. ಮೋದಿ ಏನ್ ಮಾಡ್ಬೇಕು, ರಾಹುಲ್ ಗಾಂಧಿ ಏನ್ ಮಾಡ್ಬೇಕು, ಬಿಲ್ ಕ್ಲಿಂಟನ್ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕಂತ ವಿಚಾರ ಮಾಡ್ರಿ. ಯಾಕಂದ್ರೆ ನಮ್ ಕೈದಾಗದ ಟ್ರಂಪ್ ನಮ್ ಕೈದಾಗಿಲ್ಲ, ಅವ ಏನ್ ಮಾಡ್ಬೇಕಂತೇಳಿ. ಬಟ್ ನಾವೇನ್ ಮಾಡ್ಬೋದು ನಮ್ ಕೈದಾಗದ, ಅದು ನಿಮ್ ಸಲುವಾಗಿ ಮಾಡ್ರಿ. ಪರಿಸರ ಸಲುವಾಗಿ ನೀವು ಏನೂ ಮಾಡಕ್ ಹೋಗ್ರಿ.
ಪರಿಸರ ಸಲ ನಾವು ಮಾಡೋದಲ್ಲ, ನಮ್ಮ ಸಲ ನಾವು ಮಾಡ್ಬೇಕಾಗ್ಯದ. ಯಾವಾಗ ನೀವು ಸಾಬೂನುಗಳು ಬಳಸ್ತೀರಿ, ನಾಳೆ ಹೋಗಿ ಮುಂಜಾನೆ ಬೀಗದಾಗ ಬಾಳ್ ಚಲೋ ಇವತ್ತು ಮೆಟಾಯ ಯಾವ ಇವೆಲ್ಲವ ಜಸ್ಟ್ ಕೊಡ್ರಿ ಸಾಬೂನ್ದಾಗ ಏನ್ ಬೇಕೋ ಅದ್ರಲ್ಲಿ ಏನ್ ಮಾಡ್ತಾವತ್ತೇಳಿ ನಮ್ಮ ಕ್ಲಿಕ್ ಮಾಡಕ್ಕೆ ಹಿಂಗೆ ಬಾಯ್ದಾಗ ಹೇಳಿ ಬರ್ತದೆ ಮೊಬೈಲ್ದಾಗ ಬಾಳ್ ಚಲೋ ಹೋಗುದು ಹಿಂಗಂತ ಅದು ಕೇಳ್ರಿ ಹೇಳ್ತದೆ ಏನೇನು ಕೆಮಿಕಲ್ ಅದಾವ ಅದ್ರಿಂದ ಏನೇನ್ ಆಗ್ತದ, ಯಾವಾಗ ಸ್ಕಿನ್ದಾಗ ಹೋಗ್ತದ ಕ್ಯಾನ್ಸರ್ ಆಗ್ತದ ಅಂತ ಹೇಳ್ತಾವ. ಅದು ಗೊತ್ತಿದ್ದು ಮಕ್ಕಳು ಹೇಳ್ಕೊತೆ ಬಳಸ್ತೇವೆ ನಾವೆಲ್ಲ. ಹೌದಾ, ಕ್ಯಾನ್ಸರ್ ಆಗ್ತದ ಹಂಗಲ್ಲ ಅಂತ ಬಳಸ್ತೇವೆ ಅಂದ್ರೆ ನಾವು ಹುಚ್ಚರಿದ್ದು ಶಾಣೆ ಇದ್ದು ವಿಚಾರ ಮಾಡಿ. 15-20 ವರ್ಷ ನಮ್ಮ ದೇಶದಾಗ ನೀರು ಮಾಡ್ತಿರಲಿಲ್ಲ, 150-60 ವರ್ಷ ಹಾಳು ಮಾಡ್ತಿರ್ಲಿಲ್ಲ ನಮ್ಮ ದೇಶದಾಗ. ಯಾವಾಗ ಹಾಳು ಮಾಡೋದಂತ ದೇಶದಾಗ ನೀರ್ ಬಾಟಲ್ ತಂದು 10 ರೂಪಾಯಿ ತಂದಾಗ ಅವಾಗ ಅಂದ್ರೆ ನೀರಿನ ಬಾಟಲ್ ಬಾಟಲ್ ನಮ್ ದೇಶದಾಗ ತಂದಿವಿ. ಯಾರು ಮಾಡ್ತಾರ ಯಾರು ತೋತಾರ ಅಂದ್ರೆ ಇವತ್ತಿನ ದಿವಸ 20 ರೂಪಾಯಿ ಕೊಟ್ಟು ನೀರು ಸರಳವಾಗಿ ಕುಡಿತಾರೆ, ನೀರ್ 20 ರೂಪಾಯಿ ಕಾಮನ್ ಅದರ ಇರ್ತದೆ. ಅದೇ ನೀರ್ನ ಕುಡಿಬೇಕಾದ್ರೆ ಆ ಬಾಟಲ್ ನೀರೇ ಕುಡಿಬೇಕಾದ್ರೆ WHO ಅಥವಾ ಬಾಟಲ್ ನೀರ್ನ ಮೈಕ್ರೋ ಪ್ಲಾಸ್ಟಿಕ್ ಆದ್ರೆ ಅದ್ರ ಮತ್ತೆ ಹೋಗ್ತದ ಕ್ಯಾನ್ಸರ್ ಆಗ್ತದ ಅಂತ ಹೇಳಿ ಮತ್ತೆ ಬಾಟಲ್ ನೀರೇ ಕುಡಿತೇವೆ ನಾವು. ಯಾಕ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಸ್ಟ್ಯಾಂಡರ್ಡ್ ಅಂತ ಬಾಟಲ್ ನೀರ್ ಕುಡಿದ್ರೆ ಸ್ಟ್ಯಾಂಡರ್ಡ್ ಹೋಟೆಲ್ದಾಗ ಹೋಗಿ ಕೊಡ್ತೀರಿ ಬಾಟಲ್ ನೀರ್ ತಂದ್ರೆ ಸ್ಟ್ಯಾಂಡರ್ಡ್ ಅಂತೀವಿ. ಅದೇ ಗ್ಲಾಸ್ ತಗೊಂಡ್ ನೀರ್ ಕೊಡ್ತೀವಿ ನೋಡಿ ಕುಡಿದ್ರೆ ದರಿ ಬಂದ ನಾವು ರೊಕ್ಕ ಇಲ್ರಿ ನಾವು ರೊಕ್ಕ ಕೊಡ್ತೀವಿ ಅಂತ ಮತ್ತೆ ಮಾತಾಡ್ತೀವಿ. ಇದು ರೊಕ್ಕದ ಪ್ರಶ್ನೆ ಇಲ್ರಿ, ರೊಕ್ಕ ಇರ್ಬೋದು ಆರೋಗ್ಯ ಸಿಗಂಗಿಲ್ಲ. ಸೊ ಅದಕ್ಕೆ ಏನಾದ ಪರಿಸರ ನಮ್ ಸಲ ನಾವು ರಕ್ಷಣೆ ಮಾಡದ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಕೊತ ಹೋಗ. ಮುಂಜಾನೆ ಸಂಜೆ ತನಕ ದಯವಿಟ್ಟು ಒಂದು ಕೆಲಸ ನೀವು ಮಾಡ್ಬೋದು, ನಾಳೆ ಮುಂಜಾನೆ ಸಂಜೆ ತನಕ ಏನೇನ್ ಮಾಡ್ತೀರಿ ಏನೇನು ಬಳಸ್ತೀರಿ ವಸ್ತುಗಳು ಅವು ಲಿಸ್ಟ್ ಮಾಡ್ರಿ. ಅದಕ್ಕೆ ಎಕೋ ಫ್ರೆಂಡ್ಲಿ ಪ್ರೊಡಕ್ಟ್ಸ್ ಯಾವ್ದಾವ ಪರಿಸರ ಸ್ನೇಹಿ ವಸ್ತುಗಳು ಯಾವಾಗ ಲಿಸ್ಟ್ ಮಾಡ್ರಿ, ಅವ್ರು ಬಳಸಕ್ ಶುರು ಮಾಡ್ರಿ. ಇಲ್ಲಿ ಎಕ್ಸಿಬಿಷನ್ ನೋಡ್ಬೋದು ನೀವು ಏನದ ಆಕಳ ಸಗಣಿ ಯಾವಾಗ ನಾವು ಒಂದ್ ಟೈಮ್ನಾಗ ಆಕಳ ಸಗಣಿ ಇವತ್ತಿನ ದಿವಸ ನೀವೆಲ್ಲರೂ ಮುಟ್ಟಿದ್ರೆ ಅಂದ್ರೆ ಮೊದಲು ಸಾಬೂನು ಹಚ್ಕೈ ತಗೋತೀರಿ. ಆಕಳ ಹೆಂಡಿ ಇವತ್ತು ತೆಗೆದಿರಪ್ಪ ಅಂದ್ರೆ ಸಾಬೂನು ಹಚ್ಕೈ ತಗೋತೀರಿ. ಇವತ್ತಿನ ದಿವಸ ಅದೇ ಆಕಳ ಸಗಣಿಯಿಂದ ಸಾಬೂನ್ ಮಾಡಕತ್ತ 45 ರೂಪಾಯಿ ಸಾಬೂನ್ ಮಾಡಕತ್ತ ಹೊರದೇಶಕ್ಕೆ ನಡೆದವು. ಸಣ್ಣ ವಿಚಾರ ಮಾಡ್ಕೊಂಡು ಅಡಿಟೇಸ್ ಬರ್ತದೆ, ಎಲ್ಲರೂ ಹೆಂಡಿ ಹುಡುಗಿದ್ರು ಮ್ಯಾನೇಜ್ಮೆಂಟ್ ಓದ್ತೀರಿ, ಮಾರ್ಕೆಟಿಂಗ್ ಓದ್ತೀರಿ, ಆ ಅಡಿಟೇಸ್ ಬರ್ತದೆ. ಏನ್ ಅಡಿಟೇಸ್ ಬರ್ತದ, ಒಬ್ಬರು ಬಳಸಿ ಸಾಬೂನ್ ಇದ್ದೊಬ್ರು ಬಳಸಬಾರ್ದು ಅಂತೇಳಿ. ಯಾಕೆ ಬರ್ತಾವ ಅದನ್ನ ಹೇಳ್ತಾರ ಅವ್ರು ಏನಂತೇಳಿ, ನಾ ಸಾಬೂನ್ ಬಳಸ್ತೀನಿ, ಆ ಸಾಬೂನ್ಯಾಗ ನನ್ ಕೈಮ್ಯಾಗಿಂದ ಸೂಕ್ಷ್ಮಾಣು ಜೀವಿ ಅದ್ರ ಮೇಲೆ ಕೂಡ್ತಾವ, ಆ ಸಾಬೂನ್ ನೀವು ಬಳಸಿದ್ರಿ ಅಂದ್ರೆ ನಿಮ್ಗೆ ಆ ಸೂಕ್ಷ್ಮಾಣು ಜೀವಿ ಬರ್ತಾವ ಅಂತ ಹೇಳ್ತದ. ಸಾಬೂನ್ ಎದಕ್ ಬಳಸಕತ್ತೀರಿ ನೀವು, ಅವ್ ಸಾಯಬೇಕು ಅಂತೇಳಿ. ಅವ್ ಸಾಯಂತ ಸೂಕ್ಷ್ಮಾಣು ಜೀವಿ ಸಾಬೂನ್ ಮೇಲೆ ಬದುಕ್ತಾವತ್ತಂದ್ರಲ್ಲ, ಸಾಬೂನ್ ಬಳಸ್ದೇವತ್ತಂದ್ರೆ ನಾವು ಹುಚ್ಚರಿದ್ದ ಶಾಣೆ ಇದ್ದು ನಾವ್ ಹೇಳಕತ್ತೇವ್ರಿ, ಅಡಿಟೇಜರ್ ಹೇಳಕತ್ತಾರಲ್ಲ. ಸೊ ಅದಕ್ಕ ಅಷ್ಟು ಬುದ್ಧಿಶಕ್ತಿನ ವಿಚಾರ ಮಾಡಕ್ ನಾವ್ ಹೆಂಗ ಚಿಂತನೆ ಮಾಡೋ ಶಕ್ತಿ ನಮಗ್ ಸತ್ತಾಗ ದಯವಿಟ್ಟು ಅದಕ್ಕೆ ಹುಟ್ಟಿಸ್ರಿ, ಮತ್ತ ಚಿಂತನೆ ಮಾಡಕ್ ಶುರು ಮಾಡ್ರಿ. ಸಾಬೂನ್ ಅಷ್ಟೇ ತಡ್ರಿ, ಶಾಂಪೂ ಇರ್ಲಿ, ಹೇರ್ ಡೈ ಇರ್ಲಿ, ಎಲ್ಲರಿಗೂ ಗೊತ್ತಿಲ್ಲ ಹೇರ್ ಡೈ ಬಳಸ ಕ್ಯಾನ್ಸರ್ ಬರ್ತದ, ರೋಗ ಬರ್ತಾವ ಅಂತ ಮೊದ್ಲು ಹೇರ್ ಡೈ ಬಳಸ್ತೇವೆ. ಮೊಬೈಲ್ ಚಾನೆಲ್ ನ್ಯಾಚುರಲ್ ಹೇರ್ ಡೈ ಹೊತ್ತು ಹಿಡಿದ್ರೆ ಬರಾರ ಐಟಮ್ಸ್ ಅದಾವ, ಒಂದ್ 100 ಸಿಗ್ತಾವ ನೀವು. ಅದಕ್ಕೆ ದಯವಿಟ್ಟು ಬಳಸಕ್ ಶುರು ಮಾಡ್ರಿ. ನಿಸರ್ಗ ಗೊತ್ತ ನಿಮ್ಗೆ ಯಾರು ಕಟಿ ಒಳಗತ್ತೆ 2002 ಸಾಬೂನ್ ಬಳಸಿಲ್ಲ, ಹಲ್ಪುಡಿ ಬಳಸಿಲ್ಲ, ಯಾಕೆ ಬೇರೆ ಎಷ್ಟು ಅಷ್ಟು ಕಾನ್ಫಿಡೆನ್ಸ್ ಆಗೈತೆ ಇಷ್ಟೆಲ್ಲಾ ಓಡಾಡ್ರು ದಾಡಿ ಮಾಡ್ಕೊಂಡು ಮುಂಜಾನೆ ಶಾಂಪೂ ತೇರಿ ಏನಿದ್ರು ಹಾಲರೆ ಬಳಸ್ತೀವಿ, ಸಗಣಿರೆ ಬಳಸ್ತೀವಿ, ಗೋತಾರೆ ಬಳಸ್ತೀವಿ, ಮಾಯಿನಲ್ಲಿ ತಗೊಂಡ್ ಬ್ರಷ್ ಮಾಡ್ತೀನಿ, ಜಾಪಳಲ್ಲಿ ತಗೊಂಡ್ ಬ್ರಷ್ ಮಾಡ್ತೀನಿ, ಬೇವಿನ ಕಡ್ಡಿ ತಗೊಂಡ್ ಬ್ರಷ್ ಕಳಿಸ್ತೀನಿ, ಕಡ್ಲಿಟ್ ಮೈ ತಗೋತೀನಿ. ಇವೆಲ್ಲ ನಿಸರ್ಗದತ್ತಾವ, ಮನ್ಯಾಗ ಸಿಗ್ತಾವ ಸರಳವಾಗಿ. ಎಷ್ಟು ಮಂದಿ ಮಾಯಿನಲ್ಲಿ ತಗೊಂಡ್ ಬ್ರಷ್ ಮಾಡ್ಬೋದು ನಂಬ್ತೀರಿ, ಜಾಪಳಲ್ಲಿ ತಗೊಂಡ್ ಬ್ರಷ್ ಮಾಡ್ಬೋದು, ಹಲ್ಗಾನಿ ಬರಲ್ಲ, ಹಲ್ಗಾನಿ ಪ್ರಾಬ್ಲಮ್ ಇದ್ದ ಕಮ್ಮಿ ಆಗಿದ್ದು ಉದಾಹರಣೆ ಅದಾವ. ಸೊ ಮೊಬೈಲ್ದಾಗ ಹುಡುಕ್ರವೆಲ್ಲ ಮೊಬೈಲ್ ನಿಮ್ ದೋಸ್ತರು ಚಲೋ ಮಾಡ್ಕೊರೋದಕ್ಕೆ, ಕೆಟ್ಟ ದೋಸ್ತರು ಮಾಡ್ಕೋಬೇಡದಕ್ಕೆ. ಇಷ್ಟೇ ತಡ್ರಿ ಹೆಂಗದ. ಇನ್ನೊಂದ್ ಯಾವ್ದು ಏನದ, ಗಣಪತಿ ಆಚರಿಸ್ತೀವಿ. ಗಣಪತಿ ಹಬ್ಬ ಅನ್ಕೊಳ್ಳಿ ಎಲ್ಲರೂ ಬೈಗತ್ತಾರೆ, ಏನಂತೇಳಿ ಗಣಪತಿ ಹಬ್ಬ ಆಚರಿಸ್ತೀರೇನ್ರಿ, ಅವೆಲ್ಲ ನೀರಾವರಿ ಒಕ್ಕಟ್ಟಗತ್ತೀರಿ, ನೀರ್ ಹಾಳು ಮಾಡಕತ್ತೀರಿ, ಒಟ್ಟೆ ನಮಗ್ ಟಾರ್ಗೆಟ್ ಮಾಡಕ್ಕೆ ಬರ್ತಾರ. ಯಾಕೆ ಹಂಗಾಯ್ತು, 20-30 ಸ್ವಲ್ಪ ವರ್ಷದಿಂದ ಗಣಪತಿ ಹಬ್ಬ ನಾವು ಒಗ್ಗಟ್ಟು ಮಾಡಕ್ ಬಳಸಿದಂತ ಉದಾಹರಣೆ ಬಾಲಗಂಗಾಧರ ತಿಲಕ್ ಉದಾಹರಣೆ ಸಿಗ್ತದೆ ನಿಮ್ಗೆ. ಬಟ್ ಇವತ್ತು ಅದೇ ಗಣಪತಿ ಒಡಿಕೆ ಬಳಸಕತ್ತಿದ್ದ ನಾವು. ಯಾಕಂದ್ರೆ ನಾವು ಮಾಡಿದ ತಪ್ಪ. ಗಣಪತಿ ಹೆಂಗ್ ಆಚರಿಸ್ಬೇಕಂಬುದೇ ಗೊತ್ತಿಲ್ಲ. ಗಣಪತಿ ಹಬ್ಬ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಅದಾವ, ಹಿಂಡಿ ಗಣಪತಿ ಅದಾವ, ಚಲೋ ಕಲರ್ಫುಲ್ ಇರ್ಬೇಕಾಗಿದ್ದಲ್ಲ. ನೀವೇ ಕೈಲೇ ಗಣಪತಿ ಮಾಡ್ರಿ, ಆ ಗಣಪತಿ ಇಡ್ರಿ, ಗಣಪತಿ ಕರ್ಕಿ ಹರಿಸ್ತೀರಿ. ಆ ಕರ್ಕಿನಿಂದ ನಾವು ಕಲಿತೇವೆ ಏನಂತೇಳಿ, ಕರ್ಕಿ ಎದಕ್ಕಪ್ಪ ಅಂತೇಳಿ. ಎಷ್ಟು ಮಂದಿ ಗೊತ್ತದ ಗಣಪತಿ ಕರ್ಕಿ ಯಾಕೆ ಏರಿಸ್ತೇವೆ ಅಂತೇಳಿ? ಗಣಪತಿ ಕರ್ಕಿ ಯಾಕೆ ಇಲ್ಲಿ ಅರ್ಧ ಮಂದಿಗೆ ಅಸಿಡಿಟಿ ಪ್ರಾಬ್ಲಮ್ ಇರ್ತದೆ, ಅರ್ಧ ಮಂದಿಗೆ ಹೊಟ್ಟೆ ಪ್ರಾಬ್ಲಮ್ ಇರ್ತಾವ. ಆ ಕರ್ಕಿ ಜ್ಯೂಸ್ಕೊಡ್ರೆ ಅಸಿಡಿಟಿ ಆಗಂಗಿಲ್ಲ. ಅದಕ್ಕೆ ಗಣಪತಿಗೆ ಸಾಂಕೇತಿಕವಾಗಿ ಏರಿಸ್ತೀವಿ, ಅದ್ರಲ್ಲಿ ಕಲಿತೇವೆ ನಾವು. ಜ್ಞಾನದ ಹಬ್ಬದಾಗ ಜ್ಞಾನದ ನಾವೇನ್ ಮಾಡಿದ್ವಿ, ಗಣಪತಿಗೆ ಬೈಯದೆ, ಹಬ್ಬಕ್ಕೆ ಬೈಯದೆ, ಒಟ್ಟೆ ಹಿಂದೂಗಳಿಗೆ ಬೈಯ ಅಂದ್ರೆ ಪರಿಸರ ನಿಸರ್ಗದಕ್ಕೆ ನಾವು ಹಬ್ಬ ಮಾಡ್ತಿದ್ದೆವು. ಅದಕ್ಕೆ ದಯವಿಟ್ಟು ಮುಂದಿನ ಸಲ ಗಣಪತಿ ಹಬ್ಬ ಬಂದಾಗ ಡಿಸೈಡ್ ಮಾಡ್ರಿ ಏನಂತೇಳಿ, ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ತರಂಗಿಲ್ಲ, ನೀರಾಗ ಒಕ್ಕಟ್ಟಂಗಿಲ್ಲ ಅಂತೇಳಿ. ಆಗ್ಲಿಲ್ಲ ಅಂದ್ರೆ ಮನ್ಯಾಗ ಹುತ್ತಿನ ಮಣ್ಣು ತಗೊಳ್ಳಿ, ನೀವೇ ಗಣಪತಿ ಮಾಡ್ರಿ. ಗಣಪತಿ ಕಣ್ಣ ಕಾಣ್ಲಿಕ್ಕಿಲ್ಲ, ನಿಮ್ಗೆ ಆತ್ಮ ಗೊತ್ತಿಲ್ಲ ಗಣಪತಿ ಬರ್ತೇವೆ, ಆ ಗಣಪತಿ ಪೂಜೆ ಮಾಡ್ರಿ. ಅವಾಗ ನಿಸರ್ಗಕ್ಕೆ ನೀವು ಒಳ್ಳೇದ್ ಮಾಡ್ದಂಗ ಆಗ್ತದ, ನೀರಿಗೆ ಒಳ್ಳೇದ್ ಮಾಡ್ಬೇಕು. ಯಾಕೆ ಏನಾಗ್ತದೆ ಇದರಲ್ಲಿ ನಿಮ್ಗೆ ಏನಾಗತ್ತದ, ನೀವೆಲ್ಲರೂ ಸಾಬೂನ್ ಬಳಸ್ತೀರಿ, ಶಾಂಪು ಬಳಸ್ತೀರಿ, ಅದೇನಾಗ್ತದೆ ಜೇವರಿಗೆ ಗಿಡ ಹೋಗ್ತದೆ. ಆ ಜೇವರಿಗೆ ಗಿಡ ಸ್ವಲ್ಪ ಹೋಗಿ ಮುಂದೆ ಸ್ವಲ್ಪ ಸೆಣಸರಿ ಅದು ಯಾವುದು ಜೇಲ್ ಡಾಟಿಕ್ಷನ್ ಆ ನೀರಾಗ ನಿಮ್ಮ ತರಕಾರಿ ಬೆಳಿತಾರ.
ಗುಲ್ಬರ್ಗಕ್ಕೆ ಬರ್ತದಲ್ಲ ಆ ತರಕಾರಿ ಅದೇ ನೀರು ಬಳಸ್ತಾರ. ನೀವು ಬರೇ ತೊಳ್ಯಾಗ ನೋಡಿರ್ಬೇಕು. ಬೆಳೆದಾಗ ಏನಾಗ್ತದೆ, ಬರೇ ತೊಳೆದಾಗ ಮ್ಯಾಗ್ನಾಗೆ ಹೋಗ್ತಾರೆ, ಮತ್ತೆ ನೀವು ನೀರಾಗ ತೊಳಿಬಹುದು. ಬಟ್ ಬೆಳಿಬೇಕಾದ್ರೆ ಏನ್ ಬಳಸ್ತೇವಲ್ಲ, ಆ ಬಳಸ್ಬೇಕಾದ್ರೆ ಆ ತರಕಾರಿ ಒಳಗೆ ಹೋಗ್ತದ್ದು. ನಾವು ತೊಳೆದ್ರೆ ಬರೀ ಮ್ಯಾಗಿನ ಅಷ್ಟು ಹೋಗಿರ್ತೇವೆ. ಒಳಗೆ ಹೋದಾಗ ಲೆಂಡ್ ಊಟ ಮಾಡ್ಬೇಕಾ ಮಾಡಬಾರ್ದು, ಊಟ ಮಾಡ್ಬಾರ್ದು ಅಂಬುದು ಗೊತ್ತ. ಪೇಪರ್ದಾಗ ತಿಂದ್ರೆ ಲೆಂಡ್ ಹೋಗ್ತಿದ್ರೆ ಹೊಟ್ಟೆ ಆಗತ್ತೆ, ಪೇಪರ್ದಾಗ ತಿನ್ನೋದು ಬಿಟ್ರೆ ಮತ್ತೆ ಪ್ಲಾಸ್ಟಿಕ್ ತಂದ್ರೆ ಅದಕ್ಕೆ. ಬಟ್ ಅದೇ ತರಕಾರಿ ಇತ್ತು ಅದ್ರ ಸಿಗ ಲೆಂಡ್ ಹೋಗಿದೆ, ತರಕಾರಿ ಊಟ ಮಾಡಿರ್ತೀವಿ. ಬಟ್ ಆ ತರಕಾರಿ ನಾವು ಕ್ಯಾನ್ಸರ್ ಬರೋದೇ ಇರ್ಕೊಂಡು ಬೀಳ್ತದೆ. ಬಾಸ್ಲ ಕೇಳಿರ್ತೀರಿ ನೀವೆಲ್ಲ ಕಡೆ ಏನಂತೇಳಿ ಹೇಳ್ರಿ, ಮಣ್ಣು ಹಾರ್ಟ್ ಅಟ್ಯಾಕ್ ಆಯ್ತು, ಕುಡಿಯೋ ಚಟ ಇರ್ಲಿಲ್ಲ, ಅಡಿಕೆ ಗೊತ್ತಿರ್ಲಿಲ್ಲ, ಇವಾಗ ಕುಡಿದ 100 ವರ್ಷ ಬದುಕೇನ್ರಿ ಅಂತ ಹೇಳಿ. ಅದಕ್ಕೆ ನಾಳೆಗೆ ಎಲ್ಲರೂ ಕುಡಿಯೋ ಶುರು ಮಾಡಮ್ಮ. ಏನ್ ಮಾಡ್ತೀವಿ ವಿಚಾರ ಮಾಡ್ರು. ಯಾಕೆ ಹಂಗಾಗುತ್ತೆ? ಕುಡಿಯೋದ್ರ ಏನ್ ಪ್ರಾಬ್ಲಮ್ ಇದೆ, ಕುಡಿಯೋದ್ರ ಪ್ರಾಬ್ಲಮ್ ಇಲ್ಲ. ಎಲ್ಲ ಚಲೋ ಊಟ ಮಾಡ್ಬೇಕಂದ್ರೆ ತರಕಾರಿ ಉಳ್ಬೇಕಂದ್ರೆ ಕೆಮಿಕಲ್ ಊಟ, ಕೆಮಿಕಲ್ ಮಾನ್ಕಾಯಿ, ಕೆಮಿಕಲ್ ಬಾಳಿಕೆ, ಎಲ್ಲ ಕೆಮಿಕಲ್ ಊಟ ಮಾಡಿ ಮಾಡಿ ಏನಾಗಲ್ಲ ಒಳಗೆಲ್ಲ ಕೆಮಿಕಲ್ ಹೋಗತ್ತವ. ಅದರಿಂದ ನಮಗ್ ಸಮಸ್ಯೆ ಆಗತ್ತದ. ಅದಕ್ಕ ಸಣ್ಣ ಸಣ್ಣ ಸಮಸ್ಯೆ, ದೊಡ್ಡ ಸಮಸ್ಯೆ ಎಂದ್ರೆ ಸಮುದ್ರ ಒಳಗಡೆ ನೆನಪಾಗ ನೋಡ್ರಿ. ಶರಣಬಸಪ್ಪನ ಕೆರೆ ಒಳಗಡೆ ನಾವು ವಿಚಾರ ಮಾಡ್ತಿದ್ದಾರೆ, ಕೆರೆ ಒಳಗಿದ್ರೆ ನೀರ್ ಕಮ್ಮಿ ಆಗ್ಯಾವತ್ತೇಳಿ. ಸಮುದ್ರ ಒಣಗ್ಯಾದಂದ್ರೆ ನೆನಪಿದ್ರು ಅರಳಂಬ ಸಮುದ್ರದ ಆ ಸಮುದ್ರ ಒಣಗ್ಯಾದ. ಪ್ರಾಬ್ಲಮ್ ಏನಾಗಿರ್ತೈತೆ, ಸಮುದ್ರ ಒಳಗೆ ನೀರ್ ಹೋಗಿರ್ಬೇಕಂತ ಅಂತೀರಿ. ಬಟ್ ನೀರ್ ಹೋದ್ರಲ್ಲ, ನೀರ್ದಾಗ ಆ ಸಾಲ್ಟ್ ಕಂಟೆಂಟ್ ಇರ್ತಿಲ್ಲ, ಆ ಸಾಲ್ಟ್ ಕಂಟೆಂಟ್ ಅಲ್ಲೇ ಕೂರ್ತದ. ಆ ಗಾಳಿಗೆ ಸಾಲ್ಟ್ ಕಂಟೆಂಟ್ ಒಳಗೆ ಬರ್ತದ. ಯಾವಾಗ ನಮ್ ಭೂಮಿ ಮೇಲೆ ಬರ್ಲಿಕ್ಕೆ ಶುರು ಆಗ್ತದ, ರೋಗಗಳು ಹೆಚ್ಚಿಗೆ ಶುರು ಆಗ್ತಾವ. ಯಾವಾಗ ರೋಗಗಳು ಹೆಚ್ಚಿಗೆ ಶುರು ಆಗ್ತಾವ, ಮತ್ತೇನಾದ್ರ ನಮ್ದು ಮೆಡಿಕಲ್ ವೇಸ್ಟ್ ಅವೆಲ್ಲ ಹೆಚ್ಚಿಗಾಗಿ ಶುರು ಆಗ್ತಾವ. ಮೆಡಿಕಲ್ ವೇಸ್ಟ್ ದೊಡ್ಡ ಇದನ್ನ ನಾವು ಮೆಡಿಕಲ್ ವೇಸ್ಟ್ ಇರ್ಲಿ ಅಂದ್ರೆ ಬರ್ಬೇಕಾಗಲ್ಲ. ನಮಗೆ ಇದು ಎಷ್ಟು ಮಂದಿ ಗೊತ್ತದ, ಕೆಮ್ಮ ಬಂದ್ ಕೂಡ ಯಾವ್ದೋ ಒಂದು ಔಷಧ ತಗೋತೇವೆ. ಅದಕ್ಕೆ ಪರ್ಯಾಯವಾಗಿ ಆಯುರ್ವೇದದಾಗ ಏನಾರ ಅಂದ್ರೆ ವಿಚಾರ ಮಾಡಿರಿ. ನೆಗಡಿ ಬಂದಾಗ ಏನಾರ ವಿಚಾರ ಮಾಡ್ರಿ, ಅದು ತಗೋಬೇಕಂತ ಪ್ರಯತ್ನ ಮಾಡಿರಿ. ಮೊನ್ನೆ ಅಂದ್ರೆ ಎಲ್ಲರೂ ತುಳಸಿ ಗಿಡ ಅದ, ಬರೀ ತುಳಸಿ ಗಿಡ ಪೂಜೆ ಮಾಡಕ್ ಇಡಬೇಡ್ರದಕ್ಕೆ. ಆ ತುಳಸಿ ಗಿಡದ ಕಷಾಯ ಮಾಡೋದು ಕುಡಿರುತ್ತೆ ಕಲೀರಿ. ಅವಾಗ ಏನಾಗ್ತದೆ, ನಮ್ಗೆ ನೆಗಡಿ ಕೆಮ್ಮ ಕಮ್ಮ ಆಗ್ತಾವ. ಯಾವಾಗ ನೆಗಡಿ ಕೆಮ್ಮ ಉಡಿ ಕಮ್ಮ ಆಗ್ತಾವ, ಅವಾಗ ಆಟೋಮೆಟಿಕಲಿ ನೀವು ಪರಿಸರಕ್ಕೆ ಬಯೋಮೆಡಿಕಲ್ ಮೆಡಿಕಲ್ ವೇಸ್ಟ್ ಅನ್ನೋದು ಹೋಗೋದು ಕಡಿಮೆ ಮಾಡ್ತೀವಿ. ಪರಿಸರಕ್ಕೆ ಸಣ್ಣ ಸಣ್ಣವರು ಬಹಳ ಗಿಡಗಳನ್ನು ಕಸಿರ್ತಾವ ನಿಮಗೆ. ಅದಕ್ಕೆ ಒಂದೊಂದೊಂದೊಂದು ನಿರ್ಣಯ ಮಾಡ್ರಿ. ನಾಳೆ ದಿನ ಒಂದೊಂದು 365 ದಿವಸ ದಿನ ಒಂದ್ ವಿಚಾರ ಮಾಡ್ರಿ. 365 ಪ್ರಾಡಕ್ಟ್ ಚೇಂಜ್ ಮಾಡೋದು. ನಿಮ್ ಕಸಬಾರಿಗೆ ಅದರಿ, ಕಸಬಾರಿಗೆ ಇಂಡಿಕೇಟರ್ ಕಸಬಾರಿಗೆ ಹೆಂಗ್ ಅದಾವತ್ತು ಗೊತ್ತಿಲ್ಲ, ಹೆಂಗ್ ಇದ್ದೋದು ಗೊತ್ತಿಲ್ಲ, ನೋಡ್ಬೇಕು. ಇವತ್ತಿನ ಕಸಬಾರಿಗೆ ನೆಕ್ಸ್ಟ್ ಜನರೇಷನ್ ಗೊತ್ತಿರ್ತದೆ. ಈ ಜನರೇಷನ್ ಇಂಥ ಕಸಬಾರಿಗೆ ಯೂಸ್ ಮಾಡಿರ್ತಾರೆ. ಯಾಕೆ ಕಸಬಾರಿಗೆ ಸಹಿತ ಕಸ ಆಗತ್ತೆ. ನೀವು ನಿಮ್ದೇನ್ ಪ್ಲಾಸ್ಟಿಕ್ ಅದ್ರಿ ಮ್ಯಾಗಿನ್, ಯಾಕೆ ಪ್ಲಾಸ್ಟಿಕ್ ಇರಲಿಲ್ಲ ನಿಮ್ ಕೈಗೆ ತುಚ್ಚ ತಗೋದು. ನಾವ್ ಹೇಳ್ರಿ ಮಂದಿ ಅದೇ ಕೇಳ್ತಾರ್ರಿ, ಮ್ಯಾನ್ಕಿ ಬ್ರಾಂಡ್ ಪೂರ ಮ್ಯಾಗ್ ಬೇಕು ಹೆಸರು ಇದ್ರೆ ಚಿಟ್ಟಿ, ಆ ಪ್ಲಾಸ್ಟಿಕ್ ಇದ್ರೆ ಬೇಕು ಅಂತೇಳಿ. ಆ ಪ್ಲಾಸ್ಟಿಕ್ ಮತ್ತೆ ತಗೊಳ್ಬೇಕು ನಾವು. ಯಾಕೆ ಪ್ಲಾಸ್ಟಿಕ್ ಇರೋದು ಒಂದ್ ಸಲ ನಿರ್ಣಯ ಮಾಡ್ರಿ. ನಾಳೆ ಹಿಡಿದು ಪ್ಲಾಸ್ಟಿಕ್ ನಾಗ ಇದ್ದು ಬಾರ್ಗಿ ನಾವು ತಗೊಳಂಗಿಲ್ಲ. ಪಾಪ ನೀವು ಅಂಗಡಿಯಲ್ಲಿ ಹೇಳ್ರಿ, ಇಲ್ಲಪ್ಪ ಕ್ವಾಲಿಟಿ ಕಮ್ಮಿ ಇರ್ಲಕ್ಕ, ಪೂರ್ ಏನಕ್ಕಿಲ್ಲ, ಇಂಥ ಬಾರ್ಗಿ ಇದ್ರೆ ತೋರ್ಸ್ನ ಇಲ್ಲಾಂದ್ರೆ ತಗೊಳಲ್ಲಪ್ಪ ಅಂತ ಹೇಳಿ ಡಿಮ್ಯಾಂಡ್ ಕ್ರಿಯೇಟ್ ಆಗೇ ಆಗ್ತದೆ. ಯಾವಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗ ಸಪ್ಲೈ ಆಗೇ ಆಗ್ತದೆ. ನಾವೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಬೇಕಿದ್ದ ಕೊಡು, ಆ ಪ್ಲಾಸ್ಟಿಕ್ ಮತ್ತೊಂದು ಪ್ಲಾಸ್ಟಿಕ್ ಕೊಡು, ಕವರ್ ಹಾಕತ್ತ. ಪ್ಲಾಸ್ಟಿಕ್ ಕಡಿಮೆ ಮಾಡತ್ತೆ. ಎಷ್ಟು ಮಂದಿ ಬಾಳಿಕೆ ಮಾವಿನಕಾಯಿ ತಗೋಬೇಕಾದ್ರೆ ಒಂದು ಪ್ಲಾಸ್ಟಿಕ್ ನಾಗ ಹಾಕೊಟ್ಟಾಗ ಇನ್ನೊಂದು ಪ್ಲಾಸ್ಟಿಕ್ ಹಾಕೊಡೋದು ಕೇಳಿದೆವು. ಯಾಕಂದ್ರೆ ನಮ್ ಹಕ್ಕದ ಬಾಳಿಕೆ ತಗೋದು ಪ್ಲಾಸ್ಟಿಕ್ ಹಾಕೊಡಲ್ಲ ನಾವು. ನಿಮ್ ಹಕ್ಕು ಇಲ್ಲಿ ನಡೆಸ್ಬೇಡ್ರಿ, ನಿಮ್ ಹಕ್ಕು ಎಲ್ಲಿ ನಡೆಸ್ಬೇಕಲ್ಲಿ ನಡೆಸ್ರಿ. ದಯವಿಟ್ಟು ಒಂದು ಪಿಸ್ಬಿ ಒಯ್ಯೋದು ಕಲೀರಿ. ಕ್ಯಾರಿ ಬ್ಯಾಗ್ ಏನ್ ಕಾಟನ್ ಬ್ಯಾಗ್ ಅವಲ್ಲ, ಆ ಬ್ಯಾಗಿನ ಒಂದು ಪಿಸ್ಬಿ ಇದ್ದಾಗ ಇಟ್ಕೋಬಹುದು. ನೀವು ಪರ್ಸ್ನಾಗ ಇಟ್ಕೋಬಹುದು ಅನ್ಕೋತೀನಿ ವ್ಯಾನಿಟಿ ಬ್ಯಾಗ್. ಸೊ ಅವಾಗ ಏನಾಗ್ತದೆ, ನೀವು ವಿಚಾರ ಮಾಡ್ರಿ ಹೆಂಗ್ ಚೇಂಜ್ ಆಗ್ತದೆ. ನಮ್ ನೆನಪಲ್ಲ, ನಮ್ ತಂದೆ ಕ್ಯಾರಿ ಬ್ಯಾಗ್ ತರ್ಬೇಕಾದ್ರೆ ನಾವು ಬೈತಿದೆ, ಪ್ಲಾಸ್ಟಿಕ್ ಇರ್ತಾವ, ಇಂತ ಯಾಕೆ ತರ್ತಾರಪ್ಪ, ನಮ್ಗೊಂಥರ ಮುಜುಗರ ಆಗ್ತೈತಿ. ಇವತ್ತು ನನ್ನ ಮಗಳಿಗೆ ಹೆಂಗ್ ಆಗ್ತಾನೆ ನನಗೆ ಆಗ್ತಿರ್ತಾವ. ನನ್ನ ಮಗ ಅಂತ ಪ್ಲಾಸ್ಟಿಕ್ ತರ್ಬೋದು, ಇದೇ ಆಗ್ತಾರಲ್ಲ ಅಂತ ಬೈತಿರ್ತಾವ ನಾನು. ಸೊ ಅದು ಹೇಳಿ ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಬಟ್ ಇವತ್ತು ಗೊತ್ತಾಗ ನಮ್ ತಂದೆ ಏನ್ ಮಾಡಿರೋದು ಕರೆಕ್ಟ್ ಇತ್ತು ಅಂತ. ಸೊ ಅದಕ್ಕೆ ವಿಚಾರ ಮಾಡ್ರಿ. ಇಲ್ಲೊಂದು ಉದಾಹರಣೆ, ಇದು ಜಸ್ಟ್ ಸರ್ ಇದು ಗಿಡ ಕಟ್ಟಿದ್ರೆ ಗಿಡ ಹೆಂಗ್ ಕಲಿಬಹುದು. ಈ ಒಂದು ಗಿಡ ಅದಾರ ನೋಡುವಾಗ ಜಸ್ಟ್ ಹೇಳ್ಬೇಕು ಅನಿಸ್ತು. ಈ ಗಿಡ ಯಾರಿಗಾರ ಗೊತ್ತಿದ್ರೆ ಇದೇನು ಬಳಕೆ ಆಗ್ತದೆ, ಏನಿರ್ಲಿಕ್ಕೆ. ಇಂಥ ಗಿಡ ಸಾವಿರಾರು ಸುತ್ತಮುತ್ತ. ನಾಳೆಗೆ ಏನ್ ಮಾಡ್ರಿ, ಯಾವುದೇ ಗಿಡ ಸಿಗಲ್ಲ, ಗೂಗಲ್ ಹೋಗ್ರಿ, ಗೂಗಲ್ ಹೋಗ್ರಿ, ಅದನ್ನ ಚಿತ್ರ ತೆಗಿರಿ, ಗಿಡ ಏನ್ ಮಾಡ್ಕೋತ ಹೇಳ್ರಿ, ಗೂಗಲ್ ಹೇಳ್ತದೆ ನಿಮಗೆ. ಈ ಗಿಡದ ಬಗ್ಗೆ ತಿಳ್ಕೊಬೇಕಾದ್ರೆ ಇದನ್ನ ಎಲ್ಲಿ ಹೋಗ್ಲೇವಲ್ರಿ, ಇದು ಚಟ್ನಿ ಮಾಡಿ ಊಟ ಮಾಡ್ರೆ ನಮ್ ಎಲ್ರಿಗೂ ಸ್ಟ್ರಾಂಗ್ ಆಗ್ತಾವ. ಮಂಗರವಳೆ ಅಂತ ಹೆಸರು, ಮಂಗರವಳೆ ಹುಡುಕ್ರಿ ಗೂಗಲ್ದಾಗ, ಬೋನ್ ಎಲ್ಲ ಸ್ಟ್ರಾಂಗ್ ಆಗ್ತಾವ. ಆದ್ರೆ ಅಷ್ಟೇ ಪ್ರಾಬ್ಲಮ್ ಅಂದ್ರೆ ಯಾವ ಗಿಡ ಹೆಂಗ್ ಬಳಸ್ಬೇಕಂಬೋದು. ಈ ಗಿಡ ಒಳಗಿನ ಮ್ಯಾಗಿನ ತೆಗೆದು ಚಟ್ನಿ ಮಾಡಿ ಊಟ ಮಾಡಿದ್ರೆ ಬಹಳ ಡೆಲಿಷಿಯಸ್ ಇರ್ತದೆ, ಆರೋಗ್ಯಕ್ಕೆ ದೃಷ್ಟಿ ಒಳ್ಳೇದು. ನೀವು ಕೈಕಾಲು ಮುರಿದಿದ್ದು ಜಾಯಿಂಟ್ ಆಗ್ತಾವ ಹೇಳ್ತಾ ಇದ್ರಲ್ಲಿ, ದನಗಳಿಗೆ ಒಂದು ಮುರಿದಾಗ ಇದ್ರದ್ದು ಕಟ್ತೀವಿ, ಮ್ಯಾಗ್ ಕಟ್ತಾರ. ಆದ್ರೆ ಅಷ್ಟೇ ಈಗ ಅಪ್ಪಿ ಚಲೋ ಆಗತ್ತೆ ಮಣ್ಣಾಕರ್ ಹೇಳತ್. ನಾಳೆಗೆ ಹಿಂಗೆ ಏನಾರ ತಿಂದು ನೋಡಿದ್ರಿ 2 ತಾಸು 3 ತಾಸು ತಿಂಡಿ ಕೊಡೋದ್ ಬಿಡಲ್ಲ. ಯಾಕೆ ತಿಂಡಿ ಕೊಡ್ತದಂದ್ರ ಅದು ಗೊತ್ತದ, ಯಾವ ಗಿಡ ಮುಳ್ಳು ಬರ್ತಾವ, ಯಾವ ಗಿಡ ಹಿಂಗ್ ಸ್ಟ್ರಾಂಗ್ ಅದಾವ್ರಿ, ಅವ್ ಗಿಡ ಉಪಯೋಗ ಭಾಳ ಅದಾವ. ಅದು ಸಣ್ಣ ರಕ್ಷಣೆ ಸಲುವಾಗಿ ಮಾಡ್ಕೊಂಡದ.
ಅವ್ರಿಗೆ ಗೊತ್ತು ತಿಂಡಿಕಿಂದ್ರೆ ಇದು ಬಹಳ ಮಂದಿ ಬಳಸಕತ್ತರು, ಬಹಳ ಮಂದಿ ಬಳಸಕತ್ತಾಗ ಅದೇ ಮಾಡ್ತು ಇದು ಹಿಂಗೆ ಬಿಟ್ಟರೆ ಬಿಡಾಲಿ ಮಂದಿ ನನ್ನ ಕಡಿ ತರತ್ತ ತನ್ನ ಸೋಂಕು ತರಿಸ್ಕೊಂತು. ಇದು ಒಂದು ಗಿಡ ಹಿಂಗೆ ಎಲ್ಲಾ ಗಿಡಗಳು ನಸುವಿನ ಗಿಡ ಬರ್ತದೆ, ಅದನ್ನು ಸೋಂಕು ಅದನ್ನು ಅದೆಲ್ಲ ಮುಟ್ತು ಅಂದ್ರೆ ಈ ಜಾಗದಾಗ ಮುಟ್ರಿ ಏನಾಗಲ್ಲ, ಬಟ್ ಈ ಜಾಗದಾಗ ಮುಟ್ತು ಅಂದ್ರೆ ನಿಮ್ಗೆ ತಿಂಡಿ ಗಿಡ ಕೊಡಲ್ಲ, ಅದಕ್ಕೆ ಮೊಸರು ಹತ್ರ ಅಷ್ಟೇ ಹೋಗ್ತದೆ ಮತ್ತೆ ಆಮೇಲೆ. ಸೊ ಅವಾಗ ಏನಂದ್ರೆ ಈ ಗಿಡಗಳ ಬಗ್ಗೆ ತಿಳ್ಕೊಟ್ರೆ ವಿಚಾರ ಮಾಡ್ರಿ. ಎಲ್ಲರೂ ಶೃಂಗೇರಿ ಹೊರನಾಡ ಹೋಗಿರ್ಬೇಕು ಸ್ವಲ್ಪ ಮಂದಿ, ಹೋದಾಗ ಎಷ್ಟು ಮಂದಿ ಅಲ್ಲಿ ಬರ್ಬೇಕಾದ್ರೆ ಬಂದ ಮೇಲೆ ನಿಮ್ ಊರ ಮನೆಗೆ ಏನ್ ಹೇಳಿರಿ ಗುಲ್ಬರ್ಗದಾಗ ಬಂದಾಗ ಯಾರು ಹೇಳಿ ದೇವಿ ಮೂರ್ತಿ ಬಾಳ ಅದಪ್ಪ ಮಸ್ತ್ ಅದ, ದೇವಿ ಮೂರ್ತಿ ನಾವು ಬಂಗಾರ ಇಷ್ಟದ, ಗುಡಿ ಹಿಂಗದ, ಬಾಗಲ್ ಹಿಂಗದ ಹಿಂಗ್ ಮಾತಾಡಿರೋ, ಅಥವಾ ಹೇಳ್ರಿ ಭಾರಿ ನಿಸರ್ಗ ಏನಾರಿ ಮ್ಯಾಗಿ ನೀರ್ ಬರ್ತಿರ್ತಾವ, ಎಲ್ ನೋಡ್ದಾಗ ಗಿಡಗಳವ, ಎಲ್ ನೋಡ್ದಾಗ ಹತ್ತಿಗಳು ಬಾಲ್ಯಗಳು ಇದೆ ಏನ್ ಹೇಳಿದ್ರು? ಒಂದೇ ಹೇಳಿರಿ ಎರಡನೇ ಹೇಳಿರಿ. ಅಂದ್ರೆ ಜನ ಏನ್ ಮಾಡ್ತಾರ ಪ್ರಕೃತಿ ಪ್ರೀತಿ ಮಾಡ್ತಾರ, ಬಟ್ ಅಷ್ಟೇ ಪ್ರಕೃತಿ ಉಳಿಸ್ಬೇಕಂಬ ನಮ್ಗೆ ಗೊತ್ತಾಗಲ್ಲ ಹೆಂಗಂತೆ. ಅದಕ್ಕೆ ದಯವಿಟ್ಟು ಶರಣನ್ ಗುಡಿ ಬಂದಾಗ ಗುಲ್ಬರ್ಗ ಬರ್ಬೇಕಾದ್ರೆ ಹೆಂಗ್ ಸುತ್ತಮುತ್ತ ನೀವು ಹೊಲ ಎಲ್ಲ ಕಡೆ ಗಿಡ ಇದ್ದಂದ್ರೆ ಹೆಂಗಿರ್ತವ, ಗುಲ್ಬರ್ಗ ಸುತ್ತಮುತ್ತ ಗಿಡ ಇದ್ದಂದ್ರೆ ಹೆಂಗಿರ್ತವ, ಹಚ್ಚಬೇಕು ಯಾರು ಎವ್ರಿಬಡಿ ಜಾಬ್ ನನ್ನ ಏನಂತಾರಲ್ಲ ನೋಬಡಿ ಜಾಬ್ ಅಂತ. ಸೊ ಎಲ್ಲರಿಗೂ ಕೆಲಸ ನಮ್ದಲ್ಲ ನಂಗೆ. ಅದಕ್ಕೆ ದಯವಿಟ್ಟು ನಿಮ್ ಸುತ್ತಮುತ್ತ ಒಂದೊಂದು ಗಿಡ ಹಚ್ಚ ಪ್ರಯತ್ನ ಮಾಡ್ರಿ. ಯಾರೋ ಒಂದು 10 ಪ್ಲಾಸ್ಟಿಕ್ ಇಂಥ ಪ್ಲಾಸ್ಟಿಕ್ ಖರೀದಿ ಮಾಡ್ರಿ, 10 ಗಿಡ ಹಚ್ಚ್ರಿ, ನೀವು ಹಳ್ಳಿಯಾಗ ಹೋಗಿ ಕೂಡ್ರಿ. ಈಗ ನಿಂಬಿಕಾಯಿ ತಿಂದಿರ್ತೀರಿ, ಮಾವಿನಕಾಯಿ ತಿಂದಿರ್ತೀರಿ, ಆ ಮಾವಿನಕಾಯಿ ಇಂಥವ್ರ ಟಿಪಿ ಊಡ್ರಿ, ಮುಂದಿನ ತನಕ ಇಷ್ಟು ಗಿಡ ಆಗ್ತಾವ, ಒಂದ್ 20-30 ಯಾರ್ದ ರೈತರಿಗೆ ಫ್ರೀ ಕೊಡ್ರಿ, ಆಯ್ತು ನಿಮ್ಗೆ ಜಾಗ ಇರ್ತಾವ ಅಲ್ಲ ಹಚ್ಚ್ರಿ, ಮುನ್ನೂರು ಯಾರೋ ತಿಂತಾರ. ಈಗ ಒಂದಲ್ರಿ ಬೇರೆ ಬೇರೆ ಕಾಯಿಗಳು ಹೇಳ್ತೀವಿ ನಾವು, ಒಂದೊಂದು ಕಾಯಿಗಳು ಹುಡುಕಿ ಕೊಟ್ರೆ ಪರೀಕ್ಷೆ ಆಗ್ತೀವಿ. ಬಿಲ್ಪತ್ರಿ ಅಂತ ತಿಂದಿರ್ಬೇಕು ನೀವು ಯಾರು ಜಾಸ್ತಿ ಈಗ ಮಣ್ಣ ಬಿಲ್ಪತ್ರಿ ಅಂತ ತಿಂದು ನೋಡ್ರಿ ಗೊತ್ತಿರ್ತದ ರುಚಿ ಹೆಂಗಿರ್ತದೆ. ಇಲ್ಲಿ ಯಾರೋ ಬಿಲ್ಪತ್ರಿ ಕಾಯಿ ತೆಗಿಲಿಕ್ಕೆ ಬರಲಾಗತ್ತೆ, ಗಿಡ ಕಡೆ ಚಲೋ ಅವ್ರಿಗೆ ಲಗುತ್ತೆ. ಯಾಕೆ ಬಿಲ್ಪತ್ರಿ ಕಸ ಹೊಡೆಯವತ್ತ ಬಾರಿಗೆ ಕಸ ಹೊಡಿಬಾರ್ದತ್ತ, ಅದಕ್ಕೆ ಅವನು ಗೊತ್ತಿಲ್ಲ ನನಗ. ಅದು ಹೊಡಿಬೇಕಾಗ್ತದೆ, ಸುಮ್ಮನೆ ಹೊಡೆದಾಡುತ್ತೆ, ಗಿಡ ಕಡೆ ಚಲೋ ಆಗ್ತದೆ. ಎಷ್ಟು ಮಂದಿ ನಿಮ್ ಮನೆ ಅಂದ್ರೆ ಕಸ ಹೊಡಿಬೇಕಾಗ್ತದೆ, ಗಿಡ ಕಡಿದೀರಿ. ಗಾಡಿ ಹಚ್ಚಬೇಕಾದ್ರೆ ನೆಳಬೇಕಾಗ್ತದೆ, ಕಸ ಹೊಡಿಬೇಕಾದ್ರೆ ಗಿಡ ದಾಡ ಆಗ್ತದೆ, ಮತ್ತೆ ಹೆಂಗೆ ಅದು. ಅದಕ್ಕೆ ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ಲಾಸ್ಟಿಗೆ ಏನು ತಿಳ್ಕೋಬೇಕು, ಒಂದು ಪರಿಸರ ರಕ್ಷಣೆ ಸರ್ಕಾರ ಮಾಡ್ತದ, ಸಮಾಜ ಮಾಡ್ತದ ಅಂತಲ್ಲ. ಸರ್ಕಾರದ ಭಾಗ ನಾವಿದ್ದೀವಿ, ಸಮಾಜದ ಭಾಗ ನಾವಿದ್ದೀವಿ. ನಾವು ದಿನನಿತ್ಯ ಏನು ಮಾಡ್ಬೋದು ನಾವು ತಿಳ್ಕೊಂಡಿವಿ ಅಂದ್ರೆ ಆಟೋಮೆಟಿಕ್ ಒಂದು ಕೆಲಸ ಆಗ್ತಾವ. ಬಹಳ ಸಲ ಹೇಳ್ತಾರೆ ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ನಡೆದ್ರಿ ಬಹಳ ಚಲೋ ಪರಿಸರ ಸ್ನೇಹಿ ಕೆಲಸ ಅಂತ ಹೇಳಿ. ರೀಸೈಕ್ಲಿಂಗ್ ಆಫ್ ಪ್ಲಾಸ್ಟಿಕ್ ಈಸ್ ಆಲ್ಸೋ ಡಿಸಾಸ್ಟರ್ಸ್ ಇನ್ನೊಂದು 2-3 ವರ್ಷ. ಯಾಕ ಯಾವಾಗ ರೀಸೈಕ್ಲಿಂಗ್ ಆಗ್ತದೆ ಕಾಸ್ಟ್ ಕಡಿಮೆ ಆಗ್ತದೆ ಹೋಗ್ತದೆ, ಹೆಚ್ಚಿಗೆ ಪ್ಲಾಸ್ಟಿಕ್ ಬಳಸಕ್ ಶುರು ಮಾಡ್ತೀವಿ. ಅದೇ ರೀಸೈಕ್ಲಿಂಗ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಪ್ಪಿ ಉದಾಹರಣೆ ಇರೋಲ್ಲ, ಹಂಗ ನಮಗೆ ಜಲ್ದಿ ಗೊತ್ತಾಗ್ತದೆ ಇದ್ರ ತ್ರಾಸ ಅದಪ್ಪ ಅಂತ ಬಿಡ್ಬೇಕಾಗ್ತದೆ ಅಂತ ಹೇಳಿ. ಅದಕ್ಕೆ ದಯವಿಟ್ಟು ಕಾಟನ್ ಕ್ಲಾತ್ಸ್ ಯೂಸ್ ಮಾಡಕ್ ಪ್ರಯತ್ನ ಮಾಡ್ರಿ, ಕಾಟನ್ ಡ್ರೆಸ್ಸಸ್ ಯೂಸ್ ಮಾಡಕ್ ಪ್ರಯತ್ನ ಮಾಡ್ರಿ. ಏನಾಗ್ತದೆ ಯಾವಾಗ ನೀವು ಕಾಟನ್ ಡ್ರೆಸ್ಸಸ್ ಯೂಸ್ ಮಾಡಕ್ ಶುರು ಮಾಡ್ತೀರಿ, ಅದು ಆಟೋಮೆಟಿಕ್ ಅದು ಮತ್ತೆ ಭೂಮಿಗೆ ಹೋಗ್ತದ, ಮಣ್ಣಾಗ್ತದ, ಮಣ್ಣಾಗ ಮತ್ತೆ ಗಿಡದಾಗ ಬರ್ತದ, ಒಳ್ಳೇದಾಗ್ತದೆ. ಒಂದ್ಸಲ ಬಹಳ ದಿವಸದಿಂದ ಇವತ್ತಿನ ದಿವಸ ರೀಸೈಕ್ಲಿಂಗ್ ರೀಪ್ರೊಸೆಸಿಂಗ್ ಎಲ್ಲ ಕಲಿಸಿರ್ತಾರೆ ಶಬ್ದ. ಬಟ್ ನೀವು ಯಾವಾಗ ಗ್ರೇಟ್ ಇಂಡಿಯನ್ ಐಡಿಯಲ್ ಒಂದು ಕಾಮಿಡಿಯನ್ ಅಂತ ಪ್ರೋಗ್ರಾಮ್ ಬರ್ತಿತ್ತು, ಆ ಪ್ರೋಗ್ರಾಮ್ದಾಗ ಇನ್ನೊಂದು ನೆನಪದ ನನಗೆ ಏನಂತ ಹೇಳಿ, ನಮ್ ದೇಶದ ಬಗ್ಗೆ ಬಹಳ ಇದು ಹೇಳಿ ಮುಗಿಸ್ಬೇಕಂತಿದ್ದು ಜಲ್ದಿ ಮುಗಿಸಂತದ್ದು. ಇದ್ರಲ್ಲಿ ಏನಂತಂದ್ರ ರೀಸೈಕ್ಲಿಂಗ್ ಜರ್ಮನ್ ಟೆಕ್ನಾಲಜಿ ಅದ, ಜಪನೀಸ್ ಹೇಳತ್ತಾರ ರೀಸೈಕ್ಲಿಂಗ್ ರೀಯೂಸ್ ಎಲ್ಲ ಅಂತ ಹೇಳಿ. ಬಟ್ ನಮ್ದಲ್ಲಿ ಅವ್ರು ಕಾಮಿಡಿ ಏನ್ ಮಾಡಿದ್ರ ಅಂದ್ರ ಹಿಂದಕ್ಕೆ ದೋತರು ಇಟ್ಕೋತಿದ್ರು, ದೋತರ ಆದ್ಮೇಲೆ ಲುಂಗಿ ಮಾಡ್ತಿದ್ರು, ಲುಂಗಿ ಆದ್ಮೇಲೆ ಟವಲ್ ಮಾಡ್ತಿದ್ರು, ಟವಲ್ ಆದ್ಮೇಲೆ ಕರ್ಚೀಪ್ ಮಾಡ್ತಿದ್ರು, ಕರ್ಚೀಪ್ ಆದ್ಮೇಲೆ ರೊಟ್ಟಿ ಕಟ್ಟೋಗಿ ಬಳಸ್ತಿದ್ರು. ಇಷ್ಟೆಲ್ಲ ಮಾಡ್ತಾರೆ ನಮ್ ದೇಶದಾಗ. ಇಷ್ಟ ಅಂದ್ರೆ ಇದು ಅಣಗಸಕ್ಕೆ ಯೂಸ್ ಮಾಡಿದ್ರು. ನಿಮ್ಗೆ ಗೊತ್ತಿರಲಿ ಈ ಕ್ಲಾಸಸ್ ಏನದಲ್ಲ, ಲುಂಗಿಲಿಂದ ದೋತರ, ದೋತರಿಂದ ಲುಂಗಿ, ಲುಂಗಿಲಿಂದ ಟವಲ್, ಟವಲ್ ಕರ್ಚಿಪ, ಕರ್ಚಿಪ್ಲಿಂದ ರೊಟ್ಟಿ ಕಟ್ಟ ಪಾವಾಡ, ಇದ್ರಲ್ಲಿ ಏನೂ ನಮಗ್ ತ್ರಾಸ ಆಗ್ಲಿಲ್ಲ. ಯಾವಾಗ ಜಪಾನ್ದವ್ರು ನೀರ್ ಪ್ಯೂರಿಫೈ ಮಾಡಿ, ಟಾಯ್ಲೆಟ್ ನೀರ್ ಪ್ಯೂರಿಫೈ ಮಾಡಿ ಮತ್ತೆ ಗಾರ್ಡನ್ ಬಿಟ್ಟಲಾಗ ಸೈನ್ಸ್ ಅನಿಸ್ತು ನಮಗ. ಅಂದ್ರೆ ಹೊರಗಿನವ್ರು ಏನೇ ಮಾಡ್ಬೇಕು ಸೈನ್ಸ್ ಅನಿಸ್ತು, ನಮ್ಮವ್ರ ಏನೇ ಮಾಡ್ಬೇಕಾದ್ರೆ ಮೂಢನಂಬಿಕೆ ದಡ್ಡತನ ಹುಚ್ಚತನ ಅಂತ ಅನಿಸ್ತು. ಅದೇ ಜ್ಞಾನ ಇತ್ರಿ, ಅದನ್ನೂ ಗೊತ್ತಿರಲಿ ನಿಮಗೆ. ಯಾವಾಗ ದೋತರ ಶುರು ಮಾಡ್ತಾರ ಸ್ಪಾಂಡಿಲೋಸಿಸ್ ಕಮ್ಮಿ ಆಗ್ತದೆ. ಪ್ಯಾಂಟ್ ಬಿಟ್ಟು ದೋತರಿಗೆ ಬಂದ್ರು, ಲುಂಗಿಗೆ ಬಂದ್ರು ಅಂದ್ರೆ ಆಟೋಮೆಟಿಕ್ ಸ್ಪಾಂಡಿಲೋಸಿಸ್ ಕಮ್ಮಿ ಆಗ್ತದೆ. ಸದ್ಗುರು ಯಾರು ಹೇಳಿದ್ದು, ಬಹಳ ಮಂದಿ ಪೇಷಂಟ್ ಕ್ಯೂರ್ ಆಗಿದ್ರು. ನಗರ ಒಂದು ಕ್ಲಾಸ್ಮೇಟ್ ಹೋಗ್ರದ. ಸೊ ಅದಕ್ಕಿಂತ ಇಂಥ ಒಂದು ನಮ್ಮ ತಾಯಿ ತಂದೆ ಏನ್ ಮಾಡಿದ್ರು ಅದರಿಂದ ವೈಜ್ಞಾನಿಕತೆ ಏನಿತ್ತು ಅದು ಅವಾಗ ಹುಡುಗರು ಶುರು ಮಾಡಿ ನೀವು ಪರಿಸರ ಸ್ನೇಹಿ ಕೆಲಸ ಆಯ್ತು. ಲಾಸ್ಟ್ ಇನ್ನೊಂದು ಹೇಳ್ಬೇಕನ್ಸ್ತಿಂಗ್ ವಿಚಾರ ಬಂದಾಗ, ನೀವು ಬಾಂಡೆ ತಿಕ್ತೀರಿ, ಎಲ್ಲರೂ ಬೇರೆ ಬೇರೆ ಸಾಬೂನ್ ತರ್ತೀರಿ. ಯಾಕಂದ್ರೆ ಇದು ಕನ್ವಿನ್ಸಿಂಗ್ ಭಾಳ ಕಷ್ಟ ಅದು ಮಾಡೋದು. ದಯವಿಟ್ಟು ಏನಾಗ್ತದ, ಆಕಳ ಸಗಣಿ ಗೋಧಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ, 200 ರೂಪಾಯಿ ಕಿಲೋ, 300 ರೂಪಾಯಿ ಕಿಲೋ ಅಂತ ಹೇಳಿ. ನಾವ್ ಏನ್ ಮಾಡ್ತೀವಿ, ವಿಮ್ ಬಾರ ಇನ್ನೊಂದು ಯಾವ್ದೋ ಬೇರೆ ಪತಂಜಲಿ ಆಯ್ತು ಇನ್ನೊಂದು ಆಯ್ತು ಸಾಬೂನ್ ತರ್ತೀವಿ. ಆ ಸಾಬೂನ್ದಾಗ ಏನ್ ಕೆಮಿಕಲ್ ವಿಚಾರ ಮಾಡ್ರಿ. ಆ ಸಾಬೂನ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕರಗ್ತದ ಅಂಬೋದು ವಿಚಾರ ಮಾಡ್ರಿ. ಅದು ಡಿಗ್ರಿ ಸೆಲ್ಸಿಯಸ್ ಹೆಂಗ್ ಆಗ್ತದ ಅಂಬೋದು ವಿಚಾರ ಮಾಡ್ರಿ. ಅದು ಎಲ್ಲಿ ಹೋಗ್ತದ ಅಂಬೋದು ವಿಚಾರ ಮಾಡ್ರಿ. ಅವಾಗ ಗೊತ್ತಾಗ್ತದೆ ಅದ್ರಲ್ಲಿಂದ ಹಾನಿಕಾರಕ ಏನದಾವ ಅಂತ ಹೇಳಿ.
ಅದೇ ಬೂದಿ ನೀವು ಏನಾದ್ರು ತಿಕ್ತಿದ್ರಲ್ಲ, ಬೂದಿ ತಿಕ್ಕಿ ಬೂದಿ ಬೊಗಣೆಗೊಳಗಿತ್ತು ಅಡಿಗೆ ಮಾಡಿದ್ರೆ ಬೂದಿ ಹೊಟ್ಟೆ ಹೋಗ್ತದ್ರೆ ಏನೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಅದೇ ಬೂದಿ ನೀರು ಪ್ಯೂರಿಫೈರ್ ಆಗಿ ಯೂಸ್ ಮಾಡ್ತಾರ. ನಮಗ್ ಗೊತ್ತಿಲ್ಲ, ನಾವು ಸಣ್ಣವರಿದ್ದಾಗ ಇದೇ ಶರಣದ ಗುಡಿಗೆ ಹೋದಾಗ ನಮಸ್ಕಾರ ಮಾಡಿ ಬರ್ಬೇಕಾದ್ರೆ ಆ ಊರ್ ಬಯದಾಗ ಹಾಕೋತಿದ್ವಿ ನೀರ್ ಸ್ವಚ್ಛ. ಅದು ಇವತ್ತಿನ ದಿನ ಊರ್ ನೀವು ಬಯದಾಗ ಹಾಕೊಂಡಿದ್ರೆ ವಿಷ ಆಗ್ತದೆ. ಅದಕ್ಕ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದ್ರೊಳಗೆ ಅಂದ್ರೆ ತಿಳಿತು ಒಂದೇ ಎರಡು ಸ್ಟೆಪ್ ನೀವು ಅನುಸರಣೆ ಮಾಡ್ಕೊಂಡ್ರೆ ಪಾಲಿಸಿದ್ರೆ ಅಂದ್ರೆ ನಮ್ಮ ದೇಶಕ್ಕೆ ನಮ್ಮ ಪರಿಸರಕ್ಕೆ ನೀವು ಮಾಡಬೇಕು ಒಳ್ಳೇದಾಗ್ತದೆ. ಮಾತು ನಮಸ್ಕಾರ.